besties, welcome back to my channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ಥಂಬ್ನೇಲ್ ನೋಡ್ಕೊಂಡೇ ಬಂದಿರ್ತೀರಾ. ಸೊ ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಪ್ರಾಡಕ್ಟನ್ನು 2 ಪ್ರೈಸಲ್ಲಿ ತರಿಸಿದ್ದೀನಿ. ಸೊ ಯಾವುದು ಚೆನ್ನಾಗಿದೆ, ಯಾವುದು ಕ್ವಾಲಿಟಿ ಚೆನ್ನಾಗಿದೆ, ಕೊಟ್ಟಿರೋಂಥ ಪ್ರೈಸ್ಗೆ ವರ್ತಾಬಲ್ಲ, ಯಾವುದನ್ನು ತೊಗೊಂಡ್ರೆ ನಮಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಾಳಿಕೆ ಕೂಡ ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಹಾಗೆಯೇ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಎಷ್ಟು ಅನ್ನೋದನ್ನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದೆ ಬರುವಂಥ ವೀಡಿಯೋಸ್ಗಳೆಲ್ಲ ಕೂಡ ಅಷ್ಟೇ ತುಂಬಾ ಯೂಸ್ಫುಲ್ ಆದಂಥ ವೀಡಿಯೋಸ್ಗಳಾಗಿರುತ್ತೆ. ಅದರಲ್ಲೂ ನನ್ನ ಆನ್ಲೈನ್ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಕೂಡ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ಕೊಡ್ತೀನಿ. ಅಷ್ಟೇ ಅಲ್ಲದೆ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಇನ್ಕಮ್ ಕೂಡ ಬರ್ತಾ ಇದೆ, ಬಟ್ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಪೇಮೆಂಟ್ ಬರೋ ಹಾಗಾದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವುದೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆದ್ರೂ ಕೂಡ ಫಸ್ಟು ನಾವು ಟ್ರೈ ಮಾಡಿ ನಿಮಗೆ ತಿಳಿಸೋದ್ರಿಂದ ನಿಮಗೂ ಕೂಡ ಯೂಸ್ ಆಗುತ್ತೆ ಅಲ್ವಾ. ಪೇಮೆಂಟ್ ಬರುತ್ತೆ ಅನ್ನೋ ಒಂದು ಕನ್ಫರ್ಮೇಷನನ್ನು ನಾವು ಕೂಡ ಮಾಡಿಕೊಂಡು ಆಮೇಲೆ ನಿಮಗೆ ಶೇರ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಇವಾಗ ನಾನು ತಗೊಳ್ತಾ ಇರೋವಂಥ ಇನ್ಕಮ್ ಇದೆಯಲ್ಲ, ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ನಾನಿವಾಗ ಅರ್ನ್ ಮಾಡ್ತಾ ಇರೋವಂಥ ಇನ್ಕಮ್ ಇದೆಯಲ್ಲ, ಅದನ್ನು ನಾನು ಸುಮಾರು 4 ರಿಂದ 5 ವರ್ಷದಿಂದ ಕೂಡ ಅರ್ನ್ ಮಾಡ್ತಾ ಇದ್ದೀನಿ. ಬಟ್ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತಲೇ ಈ ಒಂದು ವೀಡಿಯೋಸ್ಗಳನ್ನ ಅಂದರೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಕೂಡ ಶುರು ಮಾಡಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನೋದು ಹೆಣ್ಮಕ್ಳಿಗೆ ತುಂಬಾ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಆಫ್ಟರ್ ಮ್ಯಾರೇಜ್ ಅಂತೂ ತುಂಬಾ ಅವಶ್ಯಕತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮದುವೆ ಆದಮೇಲೆ ಮಕ್ಕಳು, ಮನೆ, ಸಂಸಾರ, ಜವಾಬ್ದಾರಿ ಇವೆಲ್ಲವನ್ನು ಮ್ಯಾನೇಜ್ ಮಾಡಿಕೊಂಡು ಹೊರಗಡೆ ಹೋಗಿ ಸಂಪಾದನೆ ಮಾಡೋದು ಸ್ವಲ್ಪ ಕಷ್ಟನೇ. ಸಪೋರ್ಟ್ ಇರಬೇಕು, ಯಾಕೆ ಸಪೋರ್ಟ್ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಿ ದುಡಿತೀನಿ ಅನ್ನೋದೆಲ್ಲ ಕನಸಿನ ಮಾತು. ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡು ಮನೆಯಲ್ಲೇ ಫ್ರೀ ಆದಂಥ ಟೈಮಲ್ಲಿ ನಾವು ಅರ್ನ್ ಮಾಡ್ಬೋದು. ಸೊ ಅದನ್ನು ಕೂಡ ಹೇಗೆ ಅನ್ನೋದನ್ನು ಕೂಡ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಹಾಗೆ ಇವತ್ತು ನಾನು ವೇರ್ ಮಾಡಿರೋಂಥ ಸ್ಯಾರಿ ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಒಂದು ಸ್ಯಾರಿಯ ಲಿಂಕ್ ಬೇಕು ಅಂತ ಹೇಳಿದ್ರು ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸ್ಯಾರಿ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ. ಸ್ಯಾರಿಯಲ್ಲಿ ಕೊಟ್ಟಿರೋಂಥ ಮಿರರ್ ವರ್ಕನ್ನು ಒರಿಜಿನಲ್ ಆದಂಥ ಮಿರರ್ ಇಂದನೇ ಫಿನಿಶಿಂಗ್ ಅನ್ನು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ ಈ ಒಂದು ಸ್ಯಾರಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸ್ಯಾರಿಯನ್ನು ಫುಲ್ ವೇರ್ ಮಾಡಿರೋವಂಥದ್ದನ್ನು ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋವಂಥ ಪ್ರಾಡಕ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಫಸ್ಟ್ ಒಂದು ಪ್ರಾಡಕ್ಟನ್ನು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು. ಫಸ್ಟು ಸ್ವಲ್ಪ ಕಡಿಮೆ ಪ್ರೈಸ್ದೇ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಹೇಗೆ ಅಂತ. ಸೊ ಬನ್ನಿ, ಆರ್ಡರನ್ನು ಬಂದಿದೆ, ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಥರ ಇದೆ ಕ್ವಾಲಿಟಿ ಅಂತ. ಸೊ ನಿಮ್ಮ ಜೊತೆ ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ಲ ಆರ್ಡರ್ ಬಂದು ಈ ಒಂದು ಟೈಪಲ್ಲಿದೆ. ಎಕ್ಸೆಲ್ ಸೈಜು ಅಪ್ ಟು ಎಕ್ಸೆಲು ಡಬಲ್ ಎಕ್ಸೆಲ್ ತನಕನೂ ಹಾಕೊಳ್ಬೋದು. ಅಷ್ಟು ಲೆಂತ್ ಕೂಡ ಇದೆ, ಹಾಗೆಯೇ ವಿಡ್ತ್ ಕೂಡ ಇದೆ. ಲಾಸ್ ಅಂತ ಕೂಡ ಹೇಳೋ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ಈ ಒಂದು ಫೆಟಿಕೋಟನ್ನು ನೀವು ವಾಶ್ ಮಾಡಿದ್ರೆ ಕಲರ್ ಅಂತೂ ಖಂಡಿತ ಹೋಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಕ್ವಾಲಿಟಿ ನೋಡಿದಾಗೇನೆ ಗೊತ್ತಾಗುತ್ತೆ. ಈ ಒಂದು ಫ್ಯಾಬ್ರಿಕ್ ಸ್ವಲ್ಪ ಅಷ್ಟೇ ಸ್ವಲ್ಪ ಸ್ಮೂತ್ ಆಗಿದೆ ಫ್ಯಾಬ್ರಿಕ್. 135 ಅನಿಸುತ್ತೆ ಇದಕ್ಕೆ ಪೇ ಮಾಡಿರೋಂಥ ಆರ್ಡರ್ ಬಂದು. ಸೊ ನೋಡ್ತಾ ಇದ್ದೀರಲ್ಲ ಆರ್ಡರ್ ಮಾತ್ರ ತುಂಬಾ ಚೆನ್ನಾಗಿದೆ. ಕೆಳಗಡೆ ಬಾರ್ಡರ್ ಕೂಡ ಈ ರೀತಿಯಾದಂಥ ಒಂದು ಕೆಳಗಡೆ ಕೂಡ ಈ ಒಂದು ಟೈಪಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಥಿಕ್ನೆಸ್ ಅನ್ನೋದು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಪರವಾಗಿಲ್ಲ, ತಗೊಳ್ಬೋದು. ಬಟ್ ಇದಕ್ಕಿಂತ ಇನ್ನೊಂದು ತರಿಸಿರೋಂಥ ಆರ್ಡರ್ ಹೇಗಿದೆ ಮೇಡಮ್, ಅದರ ಪ್ರೈಸ್ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಳ್ತೀನಿ. ಮೊದಲೇ ಹೇಳಿದಾಗೆ ನಾನು ಫಸ್ಟು ತೋರಿಸಿರೋಂಥ ಈ ಒಂದು ಆರ್ಡರ್ ಬಂದು ಸ್ವಲ್ಪ ಕಡಿಮೆ ಪ್ರೈಸ್ದೇನೆ, ಅಂದರೆ 130-135 ರೇಟಲ್ಲಿದೆ. ಬಟ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ರೇಟಲ್ಲಿ ಇದೇ ಕಲರನ್ನು ತರಿಸಿದ್ದೀನಿ. ಸೊ ಯಾವ ಥರ ಇದೆ ಹೇಗೆ ಅನ್ನೋದನ್ನು ಓಪನ್ ಮಾಡಿ ತೋರಿಸ್ತೀನಿ, ಬನ್ನಿ. ಸೊ ನೋಡಿದ್ರಲ್ವ, ನೆಕ್ಸ್ಟ್ ಒನ್ ಆರ್ಡರನ್ನು ಕೂಡ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು. ಸೊ ಬಂದಿರೋಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಲ್ಲ ಅದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಬೆಟರ್. ಒಂದು ಪೆಟಿಕೋಟನ್ನು ನೀವು ವಾಶ್ ಮಾಡಿದ್ರು ಕೂಡ ಕಲರ್ ಏನು ಹೋಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಈ ಒಂದು ಸ್ಯಾರಿ ಪೆಟಿಕೋಟನ್ನು ಕೂಡ ಅಷ್ಟೇ ಎಕ್ಸೆಲ್ ಅಥವಾ ಡಬಲ್ ಎಕ್ಸೆಲ್ ಈ ಒಂದು ಸೈಜ್ ಅವರು ಕೂಡ ವೇರ್ ಮಾಡ್ಬೋದು. ತುಂಬ ಲೆಂತ್ ಕೂಡ ಇದೆ, ಹಾಗೆ ವಿಡ್ತ್ ಕೂಡ ಇದೆ. ನೋಡ್ತಾ ಇದ್ದೀರಲ್ಲ ಈ ಒಂದು ಸೈಜಲ್ಲಿದೆ, ತುಂಬಾ ಅಗಲ ಕೂಡ ಇದೆ. ಸೊ ಬಾರ್ಡರ್ ಬಂದು ಫಿನಿಶಿಂಗಲ್ಲಿ
ಈ ಒಂದು ಟೈಪಲ್ಲಿ ಕೊಟ್ಟಿದ್ದಾರೆ. ಮತ್ತು ಬಾರ್ಡರ್ ಫಿನಿಶಿಂಗ್ ಬಂದು ಈ ಒಂದು ಟೈಪಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನೋಡ್ತಾ ಇದ್ದೀರಲ್ಲ, ಸ್ಯಾರಿಯ ಒಂದು ಲೇಯರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. 2 ಲೇಯರ್ ಇಲ್ಲ, ಒಂದು ಲೇಯರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪೆಟಿಕೋಟ್ದು ಕ್ವಾಲಿಟಿ ನಿಮಗೂ ಕೂಡ ಗೊತ್ತಾಗುತ್ತೆ. ಆ ಒಂದು ಪೆಟಿಕೋಟ್ಗೆ ಹೋಲಿಸ್ಕೊಂಡ್ರೆ ಈ ಒಂದು ಪೆಟಿಕೋಟ್ದು ಥಿಕ್ನೆಸ್ ಕೂಡ ತುಂಬ ಚೆನ್ನಾಗಿದೆ. ಧಾರಾಳವಾಗಿ ತಗೊಳ್ಬೋದು ನೀವು ಕೂಡ. ಸೊ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲಬಲ್ ಇದೆ. ನಿಮಗೆ ಯಾವ ಕಲರ್ಸ್ ಬೇಕು ಅದನ್ನು ಕಲರ್ಸನ್ನು ಪರ್ಚೇಸ್ ಮಾಡ್ಬೋದು. ಆರ್ಡರ್ಸ್ ಏನೋ ಚೆನ್ನಾಗಿದೆ, ನಮಗೂ ಕೂಡ ಬೇಕಾಗಿತ್ತು, ತಗೊಳ್ಬೇಕಾಗಿತ್ತು ಅಂತ ನೀವು ಕೂಡ ಅಂದ್ಕೊಳ್ತಾ ಇರ್ತೀರ. ಧಾರಾಳವಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ನಾನು ಪರ್ಚೇಸ್ ಮಾಡಿರುವಂಥ ಸೇಮ್ ಪ್ರೈಸಲ್ಲಿ ಸೇಮ್ ಕ್ವಾಲಿಟಿನ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಅದು ಕೂಡ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇಲ್ಲದೇ. ಸೊ ನೋಡಿದ್ರಲ್ವಾ, ಸರಿ ಮೇಡಮ್, ಆರ್ಡರೇನೋ ಚೆನ್ನಾಗಿದೆ. ಇವತ್ತು ನಿಮ್ಮ ಅರ್ನಿಂಗ್ ಎಷ್ಟು ಇನ್ಕಮ್ ಬಂದಿದೆ ನಿಮ್ಮದು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಅಂತ ನೀವು ಕೂಡ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇರ್ತೀರಾ. ಹೌದು, ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಎಷ್ಟು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿರೋವಂಥದ್ದನ್ನು ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದರಿಂದನೇ ನಿಮಗೂ ಕೂಡ ಗೊತ್ತಾಗುತ್ತೆ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಅರ್ನಿಂಗ್ ಅನ್ನೋದು ಅಂದರೆ ಇನ್ಕಮ್ ಅನ್ನೋದನ್ನು ನಮಗೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಪೇ ಮಾಡ್ತಾರೆ. ಯಾವುದೇ ರೀತಿಯ ಫೇಕ್ ಅಂತ ಏನಿಲ್ಲ, ಧಾರಾಳವಾಗಿ ಮಾಡ್ಬೋದು. ಅದು ಕೂಡ ₹1 ಇನ್ವೆಸ್ಟ್ಮೆಂಟ್ ಇಲ್ಲದೇ ವಿತೌಟ್ ಇನ್ವೆಸ್ಟ್ಮೆಂಟ್ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡ್ಬೋದು. ಏನಾದ್ರು ಓದಿರ್ಬೇಕಂತ ಹೇಳಿದ್ರೆ ಖಂಡಿತ ಇಲ್ಲ. ಯಾವುದೇ ರೀತಿಯ ಕ್ವಾಲಿಫಿಕೇಷನ್ ಏನು ಬೇಕಾಗಿಲ್ಲ. ಧಾರಾಳವಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ಅರ್ನ್ ಮಾಡ್ಬೋದು. ನಾನು ಕೂಡ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಮುಂದಿನ ವೀಡಿಯೋಸ್ಗಳಲ್ಲೂ ಕೂಡ ಡೈಲಿ ಇನ್ಕಮನ್ನು ಶೇರ್ ಮಾಡ್ತೀನಿ. ಎಷ್ಟು ಬರ್ತಾ ಇದೆ ಅಂತ ಒಂದು ನಿಮಗೂ ಕೂಡ ಹೋಪ್ ಬರಲಿ ಅನ್ನೋ ಉದ್ದೇಶಕ್ಕಷ್ಟೇ ನಾನು ಡೈಲಿ ಇನ್ಕಮನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಷ್ಟೋ ಜನ ವರ್ಕ್ ಮಾಡಿದ್ರು ಈ ರೀತಿಯಾದಂಥ ಸೀಕ್ರೆಟ್ಸ್ಗಳನ್ನ ಬಿಟ್ಕೊಡೋದು ಇಲ್ಲ, ಹೇಗೆ ಮಾಡ್ತಾ ಇದ್ದೀನಿ, ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ಬಟ್ ಈ ಒಂದು ಸೀಕ್ರೆಟ್ಸ್ಗಳನ್ನ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಅಂತಲೇ ಈ ರೀತಿಯ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಶುರು ಕೂಡ ಮಾಡಿದ್ದೀನಿ. ಮುಂದೆ ಬರೋವಂಥ ವೀಡಿಯೋಸ್ಗಳಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ಒಂದು ವೀಡಿಯೋನು ಕೂಡ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ಬರುವಂಥ ವೀಡಿಯೋಸ್ಗಳನ್ನ ವಾಚ್ ಮಾಡೋದ್ರಿಂದ ಖಂಡಿತ ನೀವು ಕೂಡ ಅರ್ನ್ ಮಾಡೋದ್ರಲ್ಲಿ 2 ಮಾತಿಲ್ಲ. ಧಾರಾಳವಾಗಿ ನೀವು ಕೂಡ ಅರ್ನ್ ಮಾಡ್ಬೋದು. ಅದು ಕೂಡ ₹1 ಇನ್ವೆಸ್ಟ್ಮೆಂಟ್ ಇಲ್ಲದೇ. ಇದಾಗಿತ್ತು ಇವತ್ತಿನ ನನ್ನ ಅರ್ನಿಂಗ್. ಹಾಗೆ ಇವತ್ತಿನ ರಿವ್ಯೂ ಕೂಡ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡೋದಂತೂ ಖಂಡಿತ ಮರಿಬೇಡಿ. ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.